ಮೊನ್ನೆ ದಿನ ಸಂಜೆ ಮಳೆ ಬರ್ತಿರ್ಬೇಕಾದ್ರೆ ಬಿಸಿ ಬಿಸಿ ಮದ್ದೂರು ವಡೆ ತಿನ್ನಬೇಕು ಅನಿಸ್ತು. ಹಾಗಾಗಿ ಇಲ್ಲಿ ನಾನು ಮದ್ದೂರು ವಡೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ನಾನು 3/4 ಕಪ್ಪಷ್ಟು ಸಣ್ಣ ರವೆ, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು 1 ಪೂರ್ತಿ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಮತ್ತು ಕಾದಿರೋ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿದ ತಕ್ಷಣವೇ ಮಾಡೋದಕ್ಕಿಂತ ಒಂದು 15 ನಿಮಿಷ ಬಿಟ್ಬಿಟ್ರೆ ಈರುಳ್ಳಿಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಹಿಟ್ಟು ಚೆನ್ನಾಗಾಗಿರುತ್ತೆ. 15 ನಿಮಿಷ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಒಂದು ಬಾಳೆ ಎಲೆ ಮೇಲೆ ಆಗಿರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಕೋಬೇಕು. ಮದ್ದೂರು ವಡೆನ ತುಂಬ ತೆಳ್ಳಗೆ ತಟ್ಕೊಳ್ಬಾರ್ದು, ಒಂದು ಸ್ವಲ್ಪ ದಪ್ಪ ಇರಬೇಕು, ಆಗಲೇ ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಬಾಳೆ ಎಲೆ ಮೇಲೆ ತಟ್ಕೊಂಡ್ರೆ ಬಾಳೆ ಎಲೆ ರುಚಿ ಕೂಡ ಇದಕ್ಕೆ ಬಂದಿರುತ್ತೆ. ಹಾಗಾಗಿ ಬಾಳೆ ಎಲೆಯಲ್ಲಿ ತಟ್ಕೊಂಡು ನೀಟಾಗಿ ತೆಗೆದು ಎಣ್ಣೆಯಲ್ಲಿ ಹೊಂಬಣ್ಣ ಬರೋವರೆಗೂ ಕರೆದ್ರೆ ಮದ್ದೂರು ವಡೆ ರೆಡಿ ಆಗೋಗುತ್ತೆ. ಜೋರು ಮಳೆ ಬರ್ತಿರ್ಬೇಕಾದ್ರೆ ಬಿಸಿ ಬಿಸಿ ಕಾಫಿ ಜೊತೆ ಮದ್ದೂರು ವಡೆ ತಿಂತಾಯಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ.